ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಾಫ್ಟಾಗಿ ತುಂಬ ತೆಳುವಾಗಿ ಚಪಾತಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಹದ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹಾಗೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಕಲಸಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಅಷ್ಟೇ. ತುಂಬ ಹೊತ್ತೇನು ಬಿಡಲ್ಲ, ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು, ಆವಾಗ ನಿಮಗೆ ಸಾಫ್ಟಾಗಿ ಚಪಾತಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಡೈರೆಕ್ಟ್ ಕಲ್ಲ ಮೇಲೇ ಚಪಾತಿ ಮಾಡೋದು ಯಾವಾಗಲೂ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಮಾಡ್ತಾ ಹೋಗ್ತೀನಿ. ಬೆಳಗ್ಗೆ ಅಷ್ಟೊಂದು ಟೈಮ್ ಕೂಡ ಇರಲ್ಲ, ಯಾಕಂದರೆ ಆಮೇಲೆ ವರ್ಕ್ ಮಾಡಬೇಕು. ಹಾಗಾಗಿ ಸ್ಪೀಡಾಗಿ ಮಾಡ್ತಾಯಿರ್ತೀನಿ ಚಪಾತಿನ. ಇದು ನಾನಿವತ್ತು ಫೋಲ್ಡ್ ಮಾಡಿ ಲೇಯರ್ಸ್ ಎಲ್ಲ ಮಾಡ್ತಾಯಿಲ್ಲ, ಹಾಗೆ ತೆಳುವಾಗಿ ಚಪಾತಿ ಮಾಡ್ತಾ ಇರೋದು. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿ ಅನಿಸುತ್ತೆ ಈ ಥರ ಮಾಡಿದ್ರೆ. ಚಪಾತಿಯಲ್ಲಿ ಒಂದು ಎಕ್ಸ್ಪರ್ಟ್ ಇದ್ದೀನಿ ನಾನು, ಬೇಗ ಚಪಾತಿ ಆಗುತ್ತೆ ನನ್ನ ಕೈಲಿ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಇದೆ ಅಡುಗೆದು, ಹಾಗಾಗಿ. ಸೊ ಫಸ್ಟು ಎಲ್ಲ ಚಪಾತಿನ ಮಾಡಿಟ್ಕೊಂಡು ಆಮೇಲೆ ಬೇಯಿಸ್ಕೊತೀನಿ. ಅಡುಗೆ ನೀವು ಡೈಲಿ ಮಾಡ್ತಾ ಹೋದರೆ ಈಸಿಯಾಗಿ ಕಲಿತೀರಾ, ಅದೇನು ದೊಡ್ಡ ಸಾಹಸ ಅಲ್ಲ. ತಪ್ಪಾದರೂ ಪರವಾಗಿಲ್ಲ, ಮಾಡೋದನ್ನು ಕಲೀರಿ, ಬೇಗನೆ ಕಲಿತೀರಾ. ನನ್ನ ಚಾನಲ್ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಸೊ ನನಗೆ ಏನೇನು ಬರುತ್ತೆ ರೆಸಿಪೀಸ್ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ತೆಳುವಾಗಿ ಚಪಾತಿ ಬರುತ್ತೆ. ನೆಕ್ಸ್ಟ್ ಡೇಗೂ ನಿಮಗೆ ಅದು ಗಟ್ಟಿ ಆಗಲ್ಲ, ಹೀಗೆ ಸಾಫ್ಟಾಗೇ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಈ ಥರ. ಇವಾಗ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಚೆನ್ನಾಗಿ, ಆಗ ಗಟ್ಟಿಯಾಗಿ ಆಗಲ್ಲ ಅದು ಚಪಾತಿ. ನೋಡ್ತಾ ಇದ್ದೀರಲ್ಲ, ಸಿಂಪಲ್ಲಾಗಿ ಚಪಾತಿ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.